ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಾರ್ಮುಲಾನ ಪ್ರಿಪೇರ್ ಮಾಡಲಿಕ್ಕೂ ಮೊದಲೇ ಫಸ್ಟ್ ನೀವು ನಿಮ್ಮ ಕೈಯನ್ನು ಹ್ಯಾಂಡ್ ವಾಶಿಂದ ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು. ನಂತರ ಈ ಬಾಟಲನ್ನು ಕ್ಲೀನ್ ಮಾಡಿ ಸ್ಟೆರಿಲೈಸ್ ಮಾಡಿಟ್ಕೊಂಡಿರಬೇಕು. ನಾನು ಇದನ್ನು ಆಲ್ರೆಡಿ ಸ್ಟೆರಿಲೈಸ್ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು, ನೀರನ್ನು ಸೋಸಿ ಕುದಿಸಿ ಇಟ್ಕೊಂಡಿರಬೇಕು. ನೀರನ್ನು ಕುದಿಸಿ 2 ಅವರ್ಸ್ಗಿಂತ ಮೇಲೆ ಆಗಿರಬಾರ್ದು. 2 ಅವರ್ಸ್ಗಿಂತ ಮೇಲಿದ್ರೆ ಇನ್ನೊಂದ್ಸಲ ಕುದಿಸ್ಕೊಳ್ಳಿ ನೀವು. ಸೊ ಈಗ ನಾನು 30 ml ಅಷ್ಟು ಫಾರ್ಮುಲಾನ ಮಾಡ್ತೀನಿ. ಬಾಟಲ್ನ ನೀವು ತಗೊಳ್ಳುವಾಗ ಈ ಥರ ಅಗಲವಾದ ನೆಕ್ ಇರುವಂತಹ ಬಾಟಲ್ನ ತಗೊಳ್ಳಿ. ಫಾರ್ಮುಲಾನ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಸಣ್ಣ ನೆಕ್ ಇರೋದು ತಗೊಂಡ್ರೆ ನಿಮಗೆ ಪೌಡರ್ನ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಹೊರಗಡೆ ಎಲ್ಲ ಚೆಲ್ಲುತ್ತೆ. ಸೊ ಆದಷ್ಟು ಅಗಲವಾದ ನೆಕ್ ಇರುವಂಥ ಬಾಟಲ್ಸ್ನೇ ತಗೊಳ್ಳಿ. ಈಗ ನಾನು ಫಿಲಿಪ್ಸ್ 7 ಬಾಟಲ್ ತಗೊಂಡಿದ್ದೀನಿ. ಲವ್ ಲ್ಯಾಪ್ ಅವ್ರದ್ದು ಈ ಬಾಟಲ್ ಸಹಿತ ತಗೊಳ್ಬೋದು. ಇಲ್ಲಿ ನೋಡಿ, ಇದು ಕೂಡ ಅಗಲವಾಗಿದೆ, ತೊಂದರೆ ಇಲ್ಲ. ಸೊ 30 ml ಅಷ್ಟು ಫಾರ್ಮುಲಾ ಮಾಡಲಿಕ್ಕೆ ನಾನು 30 ml ವಾಟರ್ನ ತಗೋತೀನಿ. ನೀವು ಮೆಷರ್ ಮಾಡುವಾಗ ಕೇರ್ಫುಲ್ ಆಗಿ ಮೆಷರ್ ಮಾಡಿ. ಸೊ ಈಗ ನಾನು 30 ml ಅಷ್ಟು ವಾಟರ್ ತಗೊಂಡಿದ್ದೀನಿ. ನೀವು ಮೆಷರ್ ಮಾಡುವಾಗ ಯಾವತ್ತು ನಿಮ್ಮ ಕಣ್ಣಿನ ನೇರದಲ್ಲಿ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೀರು ಒಂದು ವೇಳೆ ಜಾಸ್ತಿ ಆದರೆ, ಫಾರ್ಮುಲಾದಲ್ಲಿ ನೀರು ಜಾಸ್ತಿ ಆದರೆ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ನ ಕೊರತೆ ಆಗುತ್ತೆ. ಇದರಿಂದ ಮಕ್ಕಳು ವೇಟ್ ಗೇನ್ ಆಗಲ್ಲ. ಫಾರ್ಮುಲಾದಲ್ಲಿ ನೀರಿನ ಕ್ವಾಂಟಿಟಿ ಕಡಿಮೆ ಆದರೆ ಮಕ್ಕಳ ಕಿಡ್ನಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಎಕ್ಸಾಕ್ಟ್ 30 ml ತಗೊಳ್ಳಿ. 30 mlಗೆ ನಾವು 1 ಸ್ಕೂಪ್ ಆಫ್ ಪೌಡರ್ ಹಾಕಬೇಕು. 60 ml ಒಂದು ವೇಳೆ ನೀವು ಫಾರ್ಮುಲಾ ಮಾಡೋದಾದರೆ ಅದಕ್ಕೆ 2 ಸ್ಕೂಪ್ ಹಾಕಬೇಕು. 90 mlಗೆ 3 ಸ್ಕೂಪ್, ಹಾಗೆ 120 mlಗೆ 4 ಸ್ಕೂಪ್ ಹಾಕ್ಕೊಳ್ಬೇಕು. ಈಗ ನಾನು 30 ml ಅಷ್ಟು ಮಾಡ್ತಿದ್ದೀನಿ. ಇದಕ್ಕೆ ನಾನು 1 ಸ್ಕೂಪ್ ಅಷ್ಟು ಪೌಡರ್ ಹಾಕೋತೀನಿ. ನೀವು ಸ್ಟಾರ್ಟಿಂಗ್ ಇದು ನಾನು ಕುದಿಯುವ ನೀರನ್ನೇ ತಗೊಂಡಿದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ, 60 to 70 ಡಿಗ್ರಿ ಸೆಲ್ಸಿಯಸ್ ಬರೋ ತನಕ ಇದನ್ನು ಹಾಗೆ ಇಟ್ಟಿರ್ತೀನಿ. ಡೈರೆಕ್ಟ್ ನೀವು ಕುದಿಯುವ ನೀರಿಗೆ ಪೌಡರ್ ಹಾಕ್ಕೊಂಡ್ರೆ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಡಿಸ್ಟ್ರಾಯ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಇದನ್ನು ಸ್ವಲ್ಪ ಲ್ಯೂಕ್ವಾರ್ಮ್ ಟೆಂಪರೇಚರಿಗೆ ತಂದು ನಂತರ ಪೌಡರ್ನ ಆ್ಯಡ್ ಮಾಡಬೇಕು. ನಾನು ಇದನ್ನು 10 ಮಿನಿಟ್ಸ್ ಹಾಗೆ ಇಡ್ತೀನಿ. ಸೊ ಟೆಂಪರೇಚರ್ 60 ಡಿಗ್ರಿ ಸೆಲ್ಸಿಯಸ್ ಬರೋ ತನಕ ವೇಟ್ ಮಾಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಬಾಟಲ್ ಇಲ್ಲ ಅಂತ ಹೇಳಿದ್ರೆ ನೀವು ಮೆಡಿಕಲಿಂದ ಈ ಥರ ಒಂದು ಸಿರಿಂಜನ್ನು ತಗೊಳ್ಬೋದು. ಸಿರಿಂಜನ್ನು ತಗೊಂಡು ನಿಮ್ಮ ಮನೇಲಿರೋ ಒಂದು ಬೌಲನ್ನು ಕರೆಕ್ಟಾಗಿ ಕ್ಲೀನ್ ಮಾಡಿ ಸ್ಟೆರಿಲೈಸ್ ಮಾಡಿಕೊಂಡು ಇದರಲ್ಲಿ, ಸೊ ಇದು 10 ml ಅಷ್ಟು ಇರುತ್ತೆ. ಸೊ 10 ml 3 ಟೈಮ್ಸ್ ನೀವು ಹಾಕ್ಕೊಂಡ್ರೆ 30 ml ಅಷ್ಟು ನೀರು ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾಗೂ ಸಹ ಮಾಡ್ಬೋದು. ಬಾಟಲ್ ಇದ್ದರೆ ಈಸಿ ಆಗುತ್ತೆ, ನೀವು 30 ml ಮೆಷರ್ ಮಾಡ್ಕೊಳ್ಬೋದು. ಓಕೆ, ಇದರ ಟೆಂಪರೇಚರ್ ಈಗ ಕಡಿಮೆ ಆಗಿದೆ, 60 to 70 ಡಿಗ್ರಿ ಸೆಲ್ಸಿಯಸಲ್ಲಿ ಇದೆ. ಇದಕ್ಕೆ ನಾನು ಪೌಡರನ್ನು ಹಾಕೋತೀನಿ.
ಸೊ ನಾನು ಡೆಕ್ಸೋಲ್ಯಾಕ್ ಅನ್ನೋ ಕಂಪ್ನಿ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಸ್ಕೂಪ್ ಕೊಟ್ಟಿರ್ತಾರೆ, ಪ್ರತಿ ಬ್ರ್ಯಾಂಡಲ್ಲೂ ಒಂದೊಂದು ಸ್ಕೂಪ್ ಇರುತ್ತೆ. ನೀವು ಅದೇ ಸ್ಕೂಪನ್ನೇ ಯೂಸ್ ಮಾಡಬೇಕು, ಬೇರೆ ಸ್ಕೂಪನ್ನು ಅಥವಾ ಚಮಚನೋ ಈ ಥರದ್ದೆಲ್ಲ ಯೂಸ್ ಮಾಡಬಾರ್ದು, ಅದರಿಂದ ಸರಿಯಾದ ಕ್ವಾಂಟಿಟಿ ಸಿಗಲ್ಲ. ಸೊ 30 ml ಬಾಟಲಿಗೆ 1 ಸ್ಕೂಪ್ ಆಫ್ ಪೌಡರ್ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ತುಂಬ ಡಬ್ಬಿ ಯೂಸ್ ಮಾಡಿದ್ದೀನಿ, ಅದರಿಂದ ನನ್ನ ಹತ್ರ ಈ ಬ್ರ್ಯಾಂಡಿನ ಸ್ಕೂಪ್ಸ್ ತುಂಬ ಇದ್ದಾವೆ. ನಾನು ಪ್ರತಿ ಸಲ ಯೂಸ್ ಮಾಡಿದ ಮೇಲೆ ಅದನ್ನು ಕ್ಲೀನ್ ಮಾಡಿ ಸ್ಟೆರಿಲೈಸ್ ಮಾಡಿ ಈ ಥರ ಕಂಟೈನರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಏರ್ ಟೈಟ್ ಕಂಟೈನರ್, ಆಲ್ರೆಡಿ ಯೂಸ್ ಮಾಡಿರೋ ಒಂದು ಬಾಕ್ಸ್ ಇದೆ. ಸೊ ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಸೊ ಈ ರೀತಿ ಹಾಕಿಟ್ಕೊಂಡ್ರೆ ಏನೂ ಆಗಲ್ಲ, ಗಾಳಿಯ ಸಂಪರ್ಕಕ್ಕೆ ಬರದೇ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಇದು. ಸೊ ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ 1 ಸ್ಕೂಪ್ ಅಷ್ಟು ಪೌಡರ್ನ ತಗೋತೀನಿ. ನೋಡಿ ಈ ರೀತಿ ನೀವು ಜಾಸ್ತಿ ಪ್ರೆಸ್ ಮಾಡೋದೆಲ್ಲ ಮಾಡಬಾರ್ದು, ಎಕ್ಸಾಕ್ಟ್ ಲೆವೆಲಿಗೆ ಬಂದರೆ ಸಾಕು. ಸೊ ಇದನ್ನು ನಾನು ಇದಕ್ಕೆ ಹಾಕ್ಕೋತೀನಿ. ನೋಡ್ಬೋದು ಈ ಸ್ಕೂಪಲ್ಲಿ ಯಾವುದೇ ಪಾರ್ಟಿಕಲ್ಸ್, ಮಿಲ್ಕ್ ಪಾರ್ಟಿಕಲ್ಸ್ ಅಂಟ್ಕೊಂಡಿಲ್ಲ, ಯಾಕಂದರೆ ಇದು ಗಾಳಿಯ ಸಂಪರ್ಕಕ್ಕೆ ಬಂದಿಲ್ಲ. ಸೊ ಇದನ್ನು ಕ್ಲೋಸ್ ಮಾಡಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ತಿರುಗಿಸ್ಬೇಕು. ಸೊ ನೀವು ಇದರ ಯೂಸ್ ಆದ ತಕ್ಷಣವೇ ಇದನ್ನು ಕ್ಲೋಸ್ ಮಾಡಿಟ್ಕೊಳ್ಬೇಕು, ಇಲ್ಲಾಂದರೆ ಇದು ಗಾಳಿಯ ಸಂಪರ್ಕಕ್ಕೆ ಬರುತ್ತೆ, ಆ ಥರ ಬರಬಾರ್ದು. ಸೊ ಇದನ್ನು ನಾನು ಈಗ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಮಿಲ್ಕ್ ಪಾರ್ಟಿಕಲ್ಸ್, ಪೌಡರ್ ಪಾರ್ಟಿಕಲ್ಸ್ ಎಲ್ಲ ಡಿಸಾಲ್ವ್ ಆಗಿದೆ. ಸೊ ನೀವು ಮೇಲೆ ಕೆಳಗಡೆ ಮಾಡಬೇಡಿ, ಯಾವತ್ತು ಶೇಕ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ನೊರೆ ಆಗುತ್ತೆ. ಯಾವತ್ತು ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ. ಸೊ ಕರಗುತ್ತೆ ಆರಾಮ್ಸೆ, ಈಗ ಆಲ್ರೆಡಿ ಕರಗಿದೆ. ಸೊ ಇದನ್ನ ನಿಮ್ಮ ಮಗುವಿಗೆ ಕೊಡ್ಲಿಕ್ಕೂ ಮುಂಚೆ ಒಂದ್ಸಲ ಇದರ ಟೆಂಪರೇಚರ್ ನಿಮ್ಮ ರಿಸ್ಟ್ ಮೇಲೆ ಹಾಕೊಂಡು ಚೆಕ್ ಮಾಡಿ. ಕರೆಕ್ಟ್, ಟೂ ಹಾಟು ಇರಬಾರ್ದು, ಟೂ ಕೋಲ್ಡು ಇರಬಾರ್ದು, ಕರೆಕ್ಟ್ ಇರಬೇಕು. ಒಂದು ವೇಳೆ ನೀವು ಬಾಟಲ್ ಯೂಸ್ ಮಾಡ್ತಿಲ್ಲ, ನಿಮ್ಮ ಮನೆಯಲ್ಲೇ ಒಂದು ಬೌಲಲ್ಲಿ ಹಾಲನ್ನು, ಫಾರ್ಮುಲಾನ ಪ್ರಿಪೇರ್ ಮಾಡಿದರೆ ಈ ಥರ ಪ್ಯಾಲೆಡೆ ಅಂತ ಸಿಗುತ್ತೆ. ಸೊ ಇದನ್ನು ತಗೊಂಡ್ರೆ ಮಕ್ಕಳಿಗೆ ಫೀಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಇದರಲ್ಲಿ ಫೀಡ್ ಮಾಡ್ತಿದ್ದೆ, ಬಾಟಲ್ ಕೊಟ್ಟಿರಲಿಲ್ಲ. ಬಾಟಲ್ ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದರು. ಸೊ ಅದಕ್ಕೆ ನಾನು ಈ ಪ್ಯಾಲೆಡಿನ ಯೂಸ್ ಮಾಡಿದ್ದೆ. ನೀವು ಸಹಿತ ಈ ಪ್ಯಾಲೆಡಿನ ಯೂಸ್ ಮಾಡ್ಬೋದು, ಆರೆಲ್ಸ್ ನಿಮ್ಮ ಮನೆಯ ಚಮಚ ಈ ಥರ ಯೂಸ್ ಮಾಡ್ಬೋದು. ಬಟ್ ಮಸ್ಟ್ ರಿಮೆಂಬರ್, ನೀವು ಏನನ್ನೇ ಕೊಡಲಿಕ್ಕೂ ಮುಂಚೆ ಅದನ್ನು ಕ್ಲೀನ್ ಮಾಡಿ ಸ್ಟೆರಿಲೈಸ್ ಮಾಡಿ ಕೊಡಿ, ಇಲ್ಲಾಂದರೆ ಮಗುವಿಗೆ ಇನ್ಫೆಕ್ಷನ್ ಆಗುತ್ತೆ. ಇನ್ನೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.